ಕೋಲಾರದಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳೀತಾ ಇದ್ದಾರೆ. ಬಟ್ ಅಲ್ಲಿ ಸಂಸ್ಕರಣಾ ಘಟಕ ಯಾಕಿಲ್ಲ ಅನ್ನುವ ಪ್ರಶ್ನೆಗೆ ಎದುರಾಗಿರುವಂಥದ್ದು. ಚಿನ್ನಪ್ಪ ರೆಡ್ಡಿ ಸರ್, ನೋಡಿ ನೀವು ಹೇಳ್ತಾ ಇದ್ರಿ, ಎಷ್ಟು ಬಾರಿ ಈ ಸಂಸ್ಕರಣಾ ಘಟಕಕ್ಕೆ ನೀವು ಮನವಿ ಮಾಡಿದ್ರಿ ಯಾವ ಎಲ್ಲ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ, ಯಾಕೆ ಇವರು ಕೂಡ ಆಗಲಿಲ್ಲ? ಏನು ಸಮಸ್ಯೆ ಆಗ್ತಾ ಇದೆ ಸರ್? ಸುಮಾರು ಅಂದರೆ ಒಂದು 10-15 ವರ್ಷಗಳಿಂದ ಕೂಡ ನಾನು ಕೋಲಾರ ಜಿಲ್ಲಾ ಮಾವು ಬೆಳೆಗಾರ ಸಂಘದ ಅಧ್ಯಕ್ಷನಾದಾಗಿಂದನೂ ನಿರಂತರವಾಗಿ ಹೋರಾಟ ಮಾಡಿದ್ವಿ, ನಿರಂತರವಾಗಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಆರ್ ಶಂಕರ್ ಅವರು ತೋಟಗಾರಿಕಾ ಸಚಿವರಾಗಿದ್ದರು, ಆಗಲೂ ಮನವಿ ಕೊಟ್ಟಿದ್ದೀನಿ. ಇವರು ನಮ್ಮ ನಾಯ್ಡೂರವರು ತೋಟಗಾರಿಕಾ ಮಂತ್ರಿಗಳಾಗಿದ್ರು. ಒಂದು ಸಣ್ಣ ಪ್ರಶ್ನೆ, ಈಗ ಮುನಿಸ್ವಾಮಿ ಅವರು ನಿಮ್ಮ ಜೊತೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು ನಿನ್ನೆ ಮೊನ್ನೆ, 5 ವರ್ಷ ಅವರೇ ಅಧಿಕಾರದಲ್ಲಿದ್ರು, ಅವ್ರು ಏನಾದ್ರು ಪ್ರಯತ್ನ ಪಟ್ಟಿದ್ರಾ? ಆಗ ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮ ರಾಜರಾಜೇಶ್ವರಿ ಶಾಸಕರು ಅವರು ಮುನ್ರತ್ನಂ ನಾಯ್ಡು ಅವರು ತೋಟಗಾರಿಕಾ ಸಚಿವರಾಗಿದ್ರು, ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ. ಒಂದೇ ಒಂದು ಸೆಕೆಂಡ್ ಸರ್, ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ. ಮತ್ತೆ ಇವತ್ತು ಇರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವ್ರ ಮುಖ ಕೂಡ ನಾವು ನೋಡಿಲ್ಲ ಇಲ್ಲಿವರೆಗೂ. ದಯವಿಟ್ಟು ಅವ್ರು ಇದಾರ ಇಲ್ವಾ ಅಂತಾನು ಗೊತ್ತಿಲ್ಲ ನಮಗೆ. ಇವತ್ತಿನವರೆಗೂ ಒಂದು ರಿಪ್ಲೈ ಇಲ್ಲ ಸರ್. 15 ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಇಲ್ಲಿವರೆಗೂ ತೋಟಗಾರಿಕಾ ಸಚಿವರು ಒಂದು ರಿಪ್ಲೈ ಇಲ್ಲ. ನಮ್ಮ ರೈತರಿಗೋಸ್ಕರ ಆಯ್ತು ನಾವು ಇದೀವಿ ಅಥವಾ ಮಾಡ್ತೀವಿ ಅನ್ನೋ ಮಾತಿಲ್ಲ ನಮಗೆ. ನಾನು ಹೇಳ್ಬಿಟ್ಟು ಕ್ಲಿಯರ್ ಮಾಡ್ತೀನಿ ಸರ್. ಆದ್ದರಿಂದ ಯಾವುದೇ ಸರ್ಕಾರಗಳು ನಮ್ಮ ಕೋಲಾರ ಜಿಲ್ಲೆನ ಕಡೆಗಣಿಸುತ್ತಲೇ ಬಂದಿದೆ. ನಾವು ಇವತ್ತು ಇಷ್ಟು ಹೋರಾಟಗಳು ಮಾಡಿ ಪ್ರತಿಯೊಂದನ್ನು ಪಡಿಬೇಕಾದ್ರೆ ಸರ್ಕಾರಗಳು ಏನ್ ಮಾಡ್ತಾ ಇದೆ ಸರ್? ಯಾಕೆ ಸರ್ ಗಮನ ಹರಿಸ್ತಾ ಇಲ್ಲ ಕೋಲಾರ ಜಿಲ್ಲೆನ? ನಮ್ಮ ಜನಪ್ರತಿನಿಧಿಗಳು ತಾಕತ್ತಿಲ್ಲದೆ ಇರೋರು ಕೋಲಾರ ಜಿಲ್ಲೆಯಲ್ಲಿ ಅಂತ ನಾವು ಅನ್ಕೋಬೇಕಾ? ಅಥವಾ ಇವತ್ತು ಮಾವು ಮಹಾಮಂಡಳಿ ಅಂತ ಹೇಳಿ ಇದೆ ಸರ್, ಕರ್ನಾಟಕ ರಾಜ್ಯದ ಮಾವು ಮಂಡಳಿಗೆ ಇಲ್ಲಿವರೆಗೂ ಅಧ್ಯಕ್ಷರನ್ನು ಮಾಡಕ್ಕಾಗಿಲ್ಲ ಈ ಸರ್ಕಾರ. ಇಲ್ಲ, SS ಮಲ್ಲಿಕಾರ್ಜುನ್ ಅವರು ನಮ್ಮ ಮಂತ್ರಿಗಳೇ ಇದ್ದಾರೆ, ಇನ್ಚಾರ್ಜ್ ಆಫ್ ತೋಟಗಾರಿಕಾ ಮಾವು ಮಂಡಳಿಗೆ ಅಧ್ಯಕ್ಷರಿದ್ದಾರೆ. ಚಿನ್ನಪ್ಪ ರೆಡ್ಡಿ ಸರ್, ನೋಡಿ ಈಗ ರಾಮನಗರದಲ್ಲಿ ನಿಮಗೆ ಸಂಸ್ಕರಣಾ ಘಟಕ ಬರುತ್ತೆ, ಬೇರೆ ಕಡೆ ಆನೆಗಳಲ್ಲಿ ಬರುತ್ತೆ, ಕೋಲಾರದಲ್ಲಿ ಯಾಕೆ ಬರಲ್ಲ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಇರುವಂತದ್ದು ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರುವಂತದ್ದು ಇಲ್ಲಿ ಜಿಲ್ಲೆಯಲ್ಲಿರುವಂತಹ ರಾಜಕಾರಣಿಗಳ ಸಮಸ್ಯೆ ಅಥವಾ ಅಸಮರ್ಥತೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಕೋಲಾರ ಜಿಲ್ಲೆ ರಾಜಕಾರಣಿಗಳ ಅಸಮರ್ಥತೆ. ಬಸವರಾಜ ಬೊಮ್ಮಾಯಿ ಅವರು ಅವರ ಆನಗಲ್ ಕ್ಷೇತ್ರಕ್ಕೆ ಬರೀ 75,000 ಟನ್ ಅಲ್ಲಿ ಮಾಡ್ತಾರೆ. ಕುಮಾರಸ್ವಾಮಿ ಅವರು 1.5 ಲಕ್ಷ ರೂಪಾಯಿ ರಾಮನಗರಕ್ಕೆ ಹೈಟೆಕ್ ಸಂಸ್ಕರಣಾ ಘಟಕ ಮಾಡ್ತಾರೆ. ಕೋಲಾರ ಜಿಲ್ಲೆಯನ್ನು ಮರ್ತಿದ್ದಾರೆ. ಆದ್ರೆ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಇರಬೇಕಾ ಬೇಡವಾ ಅನ್ನೋದಾದ್ರೂ ನೀವು ಆಲೋಚನೆ ಮಾಡ್ಕೊಳ್ಳಿ. ಸರ್ಕಾರದವರು ಕೃಷ್ಣಾ ನದಿ ನೀರು ಬೇಕು, ಮಾವು ಸಂಸ್ಕರಣಾ ಘಟಕಗಳು ಬೇಕು, ಈಗ ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಈ ಹಿಂದೆ ನಿಮ್ಮ ಸರ್ಕಾರ ಕೂಡ ಇತ್ತು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಆಗ ಕೋಲಾರ ಜಿಲ್ಲೆ ನೆನಪಾಗ್ಲಿಲ್ವಾ? ಸಂಸ್ಕರಣಾ ಘಟಕ ನೆನಪಾಗಿಲ್ಲ. ಇದ್ರ ಜೊತೆಗೆ ಮುನಿಸ್ವಾಮಿ ಅವರು ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಲ್ಲಿ, ಅಂದ್ರೆ ಕಳೆದ ಬಾರಿ ಅವರೇ MP ಆಗಿದ್ರು, ಅದ್ರ ಬಗ್ಗೆ ಮಾತೇ ಆಡಿಲ್ಲ. ನೋಡಿ, ಮುನಿಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲೂ ಸಹಿತ ಬೆಂಬಲ ಬೆಲೆಗೆ ಬೆಂಬಲ ಬೆಲೆ ಬಿಡಿ, ಇದು ಮನವಿಯನ್ನ ಕೊಟ್ಟಿದ್ರು. ಮೊನ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಬಂದಂತ ಸಂದರ್ಭದಲ್ಲೂ ಸಹಿತ ಅವರ ನಿಯೋಗ ಹೋಗಿ ಒಂದು ಬೆಂಬಲ ಬೆಲೆಯನ್ನ ನಮಗೆ ಘೋಷಣೆ ಮಾಡಬೇಕು ಅಂತೇಳಿ ಒಂದು ಪತ್ರನೂ ಕೊಟ್ಟಿದೆ, ಮತ್ತೆ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದೆ. ಈ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ಉಸ್ತುವಾರಿ ಸಚಿವರು ಬೈರತಿ ಸುರೇಶ್ ಅವರು ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಅವರು ಅವ್ರು ಎದ್ದೇಳದೆ ಮಧ್ಯಾಹ್ನ 2 ಗಂಟೆಗೆ. ಇನ್ ಯಾರ ರೈತರ ಬಗ್ಗೆ ಕಾಳಜಿ ಇದೆ ಅವರಿಗೆ? ಅವರು ಎದ್ದೇಳದ ರೈತರ ಬಗ್ಗೆ ಶರತ್ ಸರ್, ನೋಡಿ ನೀವು ರೈತರ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ನಾನು ಒಂದೇ ಒಂದು ಪಾಯಿಂಟ್ ಕೊಡ್ತೀನಿ. ನಿಮ್ಮ ಕಾರ್ಯಕರ್ತರೇ ಮಾತಾಡಿದ್ದಾರೆ ನೋಡಿ. ಇವತ್ತಿನ ದಿವಸ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಕಾಂಗ್ರೆಸ್ ನವರಿಗೆ ಅಂತ ನಾನು ಹೇಳ್ಬಿಡ್ತೀನಿ. ಬಿಜೆಪಿಗೆ ಎಷ್ಟು ಕಾಳಜಿ ಇದೆ ಅಂತ ನಾನು ಹೇಳಲ್ಲ ಸರ್. ಎಷ್ಟು ಕಾಳಜಿ ಇದೆ ಅಂತ ರೈತ ಪರ ಯೋಜನೆಗಳು ನೋಡಿ, ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ನೋಡಿ ಭದ್ರಾ ಮೇಲ್ದಂಡೆ ಯೋಜನೆ ಘೋಷಣೆ ಮಾಡಿದ ಕೇಂದ್ರ ಸರ್ಕಾರನೇ. ಈ ರೀತಿ ರಾಜಕಾರಣ ಆದ್ರೆ ಆಗಲ್ಲ ನೋಡಿ. ನಮ್ಮಲ್ಲಿ ಇರತಕ್ಕಂಥದ್ದು ಇಡೀ ದೇಶಕ್ಕೆ ಸೈನಿಕ ಮತ್ತೆ ರೈತ ಬೆನ್ನೆಲುಬಾಗಿದ್ದಾನೆ. ಇವತ್ತಿನ ದಿವಸ ರೈತರಿಗೆ ಏನೇನು ಒದಗಬೇಕು, ಕಿಸಾನ್ ಸಮ್ಮಾನ ಯೋಜನೆ ಆಗಿರೋದು, ರೈತ ಸ್ವೈನ್ ಹೆಲ್ತ್ ಕಾರ್ಡ್ ಆಗಿರ್ಬೋದು, ಎಲ್ಲಿ ಸ್ವಾಮಿ ಬರ್ತಾ ಇದೆಯಲ್ಲ, ಇವರು ರೈತರ ಬೆನ್ನೆಲುಬು ಮುರಿತಾ ಇದ್ದಾರೆ.
Okay. ಅಲ್ರಿ ಶರತ್ ಮಾವಿನ ಹಣ್ಣು ಕೊಳ್ತೋದ ಮೇಲೆ last ನೀವೇನು reaction, ಬೆಂಬಲ ಶರತ್ ಬೆಲೆಗೆ ಸರ್, ಘೋಷಣೆ last ಮಾಡಕ್ಕಾಗತ್ತಾ ಒಂದ್ ಅಥವಾ ನಿಮಿಷ, ಮಾವಿನ ಹಣ್ಣು ಒಂದ್ ನಿಮಿಷ, ಮಾಗದ last ಮೇಲೆ ನೀವು reaction ಘೋಷಣೆ ಅಷ್ಟೇ. ಮಾಡಕ್ಕಾಗತ್ತಾ? Last reaction. ಹಾ? Okay, ನೀವು ವೆಂಕಟೇಶ್ ಜವಾಬ್ದಾರಿ ಸರ್. ಇಲ್ವಾ ಹಾಗಾದ್ರೆ? Okay, ನೀವು ವೆಂಕಟೇಶ್ ಅಲ್ಲ, ಸರ್, ನೀವು- ಅಲ್ಲ, ಒಂದ್ ನೀವು- ನಿಮಿಷ ಇರಿ ಸರ್, last ನೀವು reaction ಕಾಲ್ ತಗೋತಾ ತುಳಿತ ಇದ್ದೀನಿ. ನೋಡ್ರಿ, Last ಯಾವುದೇ reaction ವ್ಯವಸ್ಥೆ ಸರ್, ಇಲ್ಲದೆ ಒಂದ್ ಕಾಲ್ ನಿಮಿಷ. ತುಳಿಸ್ರಿ, ಅದು Last ಜನ reaction, 11 ಒಂದೇ ಜನ ನಿಮಿಷ ಇರೋದು. ಕುಟುಂಬಗಳು ಬೀದಿಗೆ Conclude ತಂದ್ರಿ. ಮಾಡಿ, conclude ಇನ್ನೇನು ಮಾಡಿ. ನಿಮ್ಗೆ Conclude ಬುದ್ಧಿ ಮಾಡಿ. ಬಂದಿಲ್ವಾ? Last reaction, last ಸರ್, reaction. ಯಾರೇ? ಆಯ್ತು, ಒಂದ್ ನಿಮಿಷ ಇರಿ ಸರ್, ವೆಂಕಟೇಶ್ ಸರ್. ನೀವು- Okay, ನೀವು- okay, ವೆಂಕಟೇಶ್ ಸರ್. ಕಾಂಗ್ರೆಸ್ ಒಂದ್ ನಿಮಿಷ ಇರಿ ಸರ್. ಸಾವಿರ ಮನೆಯಲ್ಲಿ ಬರೀ ಯಾಕೆ ಈ ತರ- ರಾಜಕೀಯ ಓಕೆ, ಮಾಡ್ತೀರಾ? ಓಕೆ, ನೀವು ಆಯ್ತು ಸಾವಿರ ಸರ್. ಮೇಲೆ ರಾಜಕೀಯ ಮಾಡ್ತಾ ಯಾಕೆ ಇರೋದು. ಯಾ ಸಾವಿರ ಇವಾಗ ಮೇಲೆ ರೈತರು ರಾಜಕೀಯ ಚರ್ಚೆ ಆಗಲ್ಲ. ಮಾಡ್ತೀರಾ? 1 ಲಕ್ಷ ಓಕೆ, 2 ಲಕ್ಷ ಓಕೆ. ಕೊಟ್ಬಿಟ್ಟು ಶರತ್ ಸರ್, ಆಯ್ತು, ಕಣ್ಣೀರು ಆಯ್ತು. ಒರೆಸೋದಲ್ಲ. ಓಕೆ, ಇವತ್ತು ಓಕೆ. ರೈತರು ರಮೇಶ್ ಇದ್ದಾರೆ, ಸರ್, ನೀವು ಕೊಡಿ. ಓಕೆ, ಒಂದ್ ನಿಮಿಷ, ಈ ರೀತಿ ಚರ್ಚೆ ಆಗಲ್ಲ ಸರ್. ಈ ರೀತಿ ನೋಡಿ, ನೀವು ರೈತರ ಮುಂದೆ ಎತ್ಕೊಂಡು ಈ ರೀತಿ ಕಿತ್ತಾಡಿದ್ರೆ ಯಾರಿಗಿಲ್ಲ ಏನ್ ಲಾಭ ಇದೆ? ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಏನ್ ಆಗಲ್ಲ, ಲಾಭ ಇಲ್ಲ. ಓಕೆ, ಸರ್, ಥ್ಯಾಂಕ್ಸ್ ಸೋ ಮಚ್ ಇವತ್ತಿನ ದಿವಸ ರವಿ ಸರ್. ಇಲ್ಲ, ರೈತರ ಓಕೆ, ಓಕೆ, ಪರ ಥ್ಯಾಂಕ್ಸ್ ಸೋ ಮಚ್ ಸರ್. ಯೋಜನೆಗಳು ಎಷ್ಟು ಘೋಷಣೆ ಓಕೆ, ಮಾಡಿದೆ ಓಕೆ, ಕೇಂದ್ರ ಓಕೆ, ಸರ್ಕಾರ ಓಕೆ. ಅಂತ ಗೊತ್ತಿದೆ ರವಿ ಸರ್, ಜನರಿಗೆ. ಓಕೆ, ಕಾಂಗ್ರೆಸ್ನವ್ರು ಆಯ್ತು ಎಷ್ಟು ಸರ್, ಮಾಡಿದೆ ಆಯ್ತು, ಅಂತ ಆಯ್ತು. ಗೊತ್ತಿದೆ. ಟೈಮ್ ಮುಗೀತು. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ನಮ್ಮ ರೈತರು ಇವತ್ತು ತುಂಬಾ ತೊಂದರೆಗೊಳಗಿದ್ದಾರೆ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸಹ ಕೋತಿ ಮೊಸರು ತಿಂದ ಮೇಕೆ ಬಾಯಿ ಹೊರತು ಅಂತ ಅವ್ರ ಮೇಲೆ ಇವ್ರ ಮೇಲೆ ಅವರು ಒಬ್ರ ಮೇಲೆ ಒಬ್ರು ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಕಂಪ್ಲೀಟ್ ಭಾರತದ ಎಲ್ಲಾ ರೈತರನ್ನು ಇವತ್ತು ಮೂಲೆ ಗುಂಪು ಅವರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಇವಾಗ ನದಿಗಳ ಜೋಡಣೆ ಮಾಡ್ತೀನಿ ಅಂತ ಪ್ರಧಾನಮಂತ್ರಿ ಅವರು ಹೇಳಿದ್ರು. ಇವ್ರು ಹೇಳಿದ್ರು, ನಮ್ಮ ರೈತ ಮುಖಂಡರು ಹೇಳಿದ್ರು, ನದಿಗಳಿಂದ ನಮಗೆ ಕೃಷ್ಣಾ ನದಿ ಬಂದಿರೋ ಇವತ್ತು ನಮ್ಗೆ ಅನುಕೂಲ ಆಗ್ತಾ ಇತ್ತು ಅಂತ. ಕಾವೇರಿ ನದಿ ಇನ್ನೂ ಇಶ್ಯೂ ಸಮಸ್ಯೆ ಇರಲಿಲ್ಲ, ಮೇಕೆದಾಟು ಸಮಸ್ಯೆ ಬಗೆಹರಿಸಿಲ್ಲ. ಯಾವ ನದಿಗಳು ನಮಗೆ ಮಹದಾಯಿದು ಸಮಸ್ಯೆ ಆಗಿದೆ, ಯಾವುದು ನದಿಗಳದ್ದು ಜೋಡಣೆ ಮಾಡಿಲ್ಲ. ಭಾರತ ರಾಷ್ಟ್ರ ಸರ್ಕಾರ, ಭಾರತ ಸರ್ಕಾರ ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ, ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ. ಜೈ ಜವಾನ್ ಜೈ ಕಿಸಾನ್ ಅಂತ ಸುಮ್ಮನೆ ಹೇಳ್ಕೊತಾರೆ. ಅದು ಎರಡೂ ಬಗ್ಗೆ ಇವರಿಗೆ ಗೌರವ ಇಲ್ಲ. ಪುಲ್ವಾಮಾ ಅಟ್ಯಾಕಲ್ಲಿ ನಮ್ಮ ಸೈನಿಕರು ಸತ್ರು. ಇಲ್ಲಿ ಕೋಲಾರದಲ್ಲಿ ರೈತರು ದಿನನಿತ್ಯ ಬೆಳಗ್ಗೆ ಟೊಮೊಟೊ ಬೆಳೆದ್ರು ಅವರನ್ನು ಕಣ್ಣಲ್ಲಿ ಕಣ್ಣೀರು ತೊಳಿತಾರೆ, ಮ್ಯಾಂಗೋ ಬೆಳೆದ್ರು ಕೈ ತೊಳಿತಾರೆ. ಒಟ್ಟಲ್ಲಿ ರಾಷ್ಟ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ನಿರ್ಲಕ್ಷ್ಯ ಆಗಿದೆ. ಎರಡಕ್ಕೂ ಜನ ತಕ್ಕ ಪಾಠ ಕಲಿಸಬೇಕು ಮುಂದೆ ಬರೋ ದಿನಗಳಲ್ಲಿ. ಲಾಸ್ಟ್ ರಿಯಾಕ್ಷನ್ ಸರ್, ಈಗ ಏನು ಕೋಲಾರದಲ್ಲಿ ಆಗಿದೆ, ಆ ಕೋಲಾರದಲ್ಲಿ ಆಗಿರೋದನ್ನ ನಾವು ಪಕ್ಷನ ಸಹ ಖಂಡಿಸ್ತಾ ಆಲ್ರೆಡಿ DC ಅವರು ಸಹ ಅವ್ರ ಹತ್ರ ಮಾತಾಡಿದ್ದಾರೆ. ನಾವು ಎಲ್ಲಾ ಕಾಲದಲ್ಲೂ ರೈತರ ಪರವಾಗಿ ನಿಂತ್ಕೊಳ್ತೀವಿ. ಬಿಜೆಪಿ ಅವ್ರ ತರ ಹೆಣದ ರಾಜಕಾರಣ ಇದ್ರ ತರ ಮಾಡೋದು ನಿಮ್ಮ ನಾವು- ವಾದ ನೀವು ಮಾಡಿ, ಅವ್ರು- ಹನ್ನೊಂದು ಅವ್ರು- ಜನ ಅವ್ರು ಸರ್, ಬರ್ತೀರಾ? ನಿಲುವು ತಿಳಿಸಿ ನಿಮ್ಮ ಸರ್, ವಾದ ಮಾಡಿ, ಸಾಕು. ಸರ್ಕಾರ ಇದೆ, ನೀವೇನ್ ನಾವು ಮಾಡ್ತೀರಾ ಅಷ್ಟೇ ಹೇಳಿ. ರೈತರಿದ್ದೀವಿ, ನಿಮ್ಮ ಓಕೆ. ನಿಲುವು ತಿಳಿಸಿ. ಒಂದ್ ನಿಮಿಷ ಇರಿ ಸರ್, ಶರತ್ ಸರ್, ಒಂದ್ ನಿಮಿಷ ಶರತ್ ಸರ್. ಇಲ್ಲ, ಶರತ್ ಸರ್, ಒಂದ್ ನಿಮಿಷ. ಓಕೆ, ಒಂದ್ ನಿಮಿಷ. ಎಲ್ಲಾ ಕಾಲದಲ್ಲೂ ರೈತರ ಪರವಾಗಿ ನಿಂತಿರೋದು. ಕುಮಾರಸ್ವಾಮಿ ಅವ್ರ ತರ ಕಣ್ಣೀರು ಹಾಕಿ ಬಿಜೆಪಿ ತರ ಇಂಡಸ್ಟ್ರಿಯಲ್ ತರ ನಮ್ಮ ಪರವಾಗಿ ನಿಂತಿಲ್ಲ. ಆಮೇಲೆ ಅದಾನಿ ಅಂಬಾನಿ ಓಕೆ, ನೋಡಿ, ಒಂದ್ ನಿಮಿಷ ವೆಂಕಟೇಶ್ ಸರ್, ಒಂದು ಸ್ಪಷ್ಟ ಮಾಡಬೇಕಿರುವಂತದ್ದು. ವೆಂಕಟೇಶ್ ಸರ್, ಒಂದು ಸ್ಪಷ್ಟ. ಓಕೆ, ಒಂದ್ ನಿಮಿಷ ಇರಿ ಸರ್. ಓಕೆ, ಒಂದ್ ನಿಮಿಷ ಇರಿ ಸರ್. ನೋಡಿ ಸರ್, ಬಿಜೆಪಿ ಏನ್ ಮಾಡ್ತು, JDS ಏನ್ ಮಾಡ್ತು? ಆಯ್ತು, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಇರಿ ಸರ್, ಶರತ್ ಸರ್. ಆಯ್ತು, ಒಂದ್ ನಿಮಿಷ ಇರಿ ಸರ್. ಒಂದ್ ನಿಮಿಷ ಇರಿ ಸರ್. ಆಯ್ತು, ಒಂದ್ ನಿಮಿಷ ಇರಿ ಸರ್. ಆಯ್ತು, ವೆಂಕಟೇಶ್ ಸರ್, ಈಗ ನೋಡಿ, ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರಲ್ಲ, ನೀವೇನ್ ಮಾಡ್ತೀರಾ ಅದೇ ಹೇಳಿ ಸರ್. ನಾವು ಈಗಾಗಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ನಾವು ಖಂಡಿತವಾಗಿ ಖಂಡಿಸ್ತೀವಿ. ಈ ಒಕ್ಕೂಟ ವ್ಯವಸ್ಥೆನ ಚಂದ್ರಬಾಬು ನಾಯ್ಡುಗೆ ಆಲ್ರೆಡಿ ಪತ್ರನೂ ಬರೆದಿದ್ದೀವಿ. ಸಿದ್ದರಾಮಯ್ಯ ನಮ್ಮ ಬೆಂಬಲ ಬೆಲೆ ವರದಿ ತರಿಸ್ಕೊಂಡು ಇನ್ನೇನು ಸಹಜ ಸಂಸ್ಕರಣಾ ಘಟಕ ಮಾಡೋದ ವಿಷಯದಲ್ಲೂ ಸಹ ಸಿದ್ದರಾಮಯ್ಯನವ್ರು ಗಮನ ಹರಿಸ್ತಾರೆ. ರೈತರಿಗೆ ಏನೇನು ಬೇಕೋ ಕೋಲಾರ ಜಿಲ್ಲೆ ಅವಿಭಾಜ್ಯ ಚಿಕ್ಕಬಳ್ಳಾಪುರ ಈಗ ಆಲ್ರೆಡಿ ನಮ್ಮ ರೈತರ ಮುಖಂಡರು ಹೇಳಿದ್ರು. ಗೌರಿಬಿದನೂರಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಪ ನಮ್ಮ ಸುಧಾಕರ್ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈಗೇನಾಗಿದೆ ಅಂದರೆ ಈಗ ಆಗಿರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ವರದಿಗಳನ್ನು ತಗೊಂಡು ಏನಾಗಿದೆ, ಬೆಂಬಲ ಬೆಲೆ ಎಷ್ಟು, ಅದಕ್ಕೊಂದು ಸಿಸ್ಟಮೆಟಿಕ್ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಯೋಗದಲ್ಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ನಾವು ಆ ರೈತರ ಮುಖಂಡರಿಗೆ ಈ ಮೂಲಕ ಹೇಳೋದೇನೆಂದ್ರೆ, ಈ ವೇದಿಕೆ ಮೂಲಕ ಹೇಳೋದಂದ್ರೆ, ಕಾಂಗ್ರೆಸ್ ಸರ್ಕಾರ ನೀವು ರೈತರ ಪರವಾಗಿ ಎಲ್ಲ ಕಾಲದಲ್ಲೂ ನಿಂತ್ಕೊಂಡೈತೆ, ಮುಂದೆನೂ ನಿಂತ್ಕೊಳ್ತೈತೆ, ಇವತ್ತು ನಿಂತಿದೆ, ಭವಿಷ್ಯದಲ್ಲೂ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಗೆ ಆಗ್ಬೇಕಾಗಿರೋ ಕೆಲಸಗಳು ಬೆಂಬಲ ಬೆಲೆ ಮಾಡ್ಕೊಂಡು ರಾಜ್ಯ ಸರ್ಕಾರ ಗಮನಕ್ಕೂ ನಾವು ತರ್ತೀವಿ. ನೀವು ತಂದಿದ್ದೀರಾ. ಅವರು ಸಿದ್ದರಾಮಯ್ಯನವರು ಎಲ್ಲಾ ವ್ಯವಸ್ಥೆ ಸಿದ್ದರಾಮಯ್ಯನವರು ಪಾಪ ಅವರು ಮಾತು ಹೇಳ್ತಾರೆ, ಅನ್ನ ತಿನ್ನೋದನ್ನು ಸಹ ಕಷ್ಟಪಟ್ಟು ಸಿದ್ದರಾಮಯ್ಯನವರು ಬಡತನದಿಂದ ಬಂದಿರೋದ್ರಿಂದ, ಬೈರತಿ ಸುರೇಶ್ ಅವರು ಉಸ್ತುವಾರಿ ಮಂತ್ರಿ ಆಗಿ ಚೆನ್ನಾಗಿರೋದ್ರಿಂದ ಅವಿಭಾಜ್ಯ ಚಿಕ್ಕಬಳ್ಳಾಪುರ ಕೋಲಾರ ಎರಡು ರೈತರಿಗೆ ಅನುಕೂಲ ಬೆಂಬಲ ಬೆಲೆ ಬರೋಷ್ಟರಲ್ಲಿ ಅವರು ಕೋಲಾರ ರೈತರು ಸತ್ತೋಗಿರ್ತಾರೆ ಅಂತ ನನ್ಗನ್ಸುತ್ತೆ. ಹೌದು ಸರ್, ಜನಪ್ರತಿನಿಧಿಗಳ ಪರವಾಗಿ ಹದಿನೈದರಿಂದ 20 ದಿನದಲ್ಲಿ ಮಾವಿನಕಾಯಿ ಕಂಪ್ಲೀಟ್ ಆಗೋಗುತ್ತೆ. ದಯವಿಟ್ಟು ಕೂಡಲೇ ಬೆಂಬಲ ಬೆಲೆಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಇಲ್ಲೇ ನೀವು ಹೆಂಗೋ ರಾಜಕೀಯ ಮುಖಂಡರ ಪ್ರತಿವಾದಿಗಳು ನೀವು
ಜೊತೆಯಲ್ಲಿದ್ದೀರಾ, ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಕೇಂದ್ರ ಸರ್ಕಾರದಿಂದ MSP ಇವತ್ತು ಏನು ಕೃಷಿ ಆಧಾರಿತ ಬೆಳೆಗಳಿಗೆ ನೀವು ಏನು MSP ಮಾಡಿದ್ದೀರಾ ಅದೇ ರೀತಿ ಮಾವಿನಕಾಯಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಕನಿಷ್ಠ ಪಕ್ಷ 15,000ಗಳ ಬೆಲೆ ನಿಗದಿಗೊಳಿಸಿ MSPನ ಅನೌನ್ಸ್ ಮಾಡಿಸ್ಕೊಡಿ. ರಾಜ್ಯ ಸರ್ಕಾರದಿಂದ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ, ಇಂದು ಅಥವಾ ನಾಳೆ ಒಳಗಡೆ ಘೋಷಣೆ ಮಾಡಿ. ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ 15,000 ರೂಗಳಿಗೆ ಬೆಲೆ ಕಡಿಮೆ ಆಗದಂತೆ ಒಂದು MSPಯನ್ನು ಫಿಕ್ಸ್ ಮಾಡಿಸ್ಕೊಡ್ಬೇಕು ಅಂತೇಳಿ ಸಹ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಎಚ್ಚರಿಕೆಯನ್ನು ಸಹ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಇವತ್ತು ನಾಳೆ ಒಳಗಡೆ ನಮಗೆ ಬೆಂಬಲ ಬೆಲೆ ಘೋಷಣೆ ಆಗದಿದ್ದ ಪಕ್ಷದಲ್ಲಿ ಸೋಮವಾರದಿಂದ ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತಾ ಇದ್ದೀವಿ. ಮತ್ತು ನಮ್ಮ ಮಾವಿನಕಾಯಿಗಳು ಇವತ್ತು ಕಿತ್ತು ನಾವು ಮಾರ್ಕೆಟ್ಗೆ ಹಾಕುವಂಥ ಪರಿಸ್ಥಿತಿ ಇಲ್ಲ. ಆ ಮಾವಿನಕಾಯಿಗಳನ್ನು ತಂದು ವಿಧಾನಸೌಧದ ಮುಂದೆ ಹಾಕಿ ನಾವು ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಆ ಥರದ ಆ ಹೋರಾಟಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ಆರೈಕೆ ಮಾಡ್ತೀರಾ, ನಮಗೆ ಬೆಂಬಲ ಬೆಲೆ ಕೊಟ್ಟರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ. ಓಕೆ